ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕಲ್ಪತರು ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಐಚರ್ದೊಂದು ಗಾಡಿ ರಿವ್ಯೂ ಮಾಡೋಣ ಅಂತ ತಗೊಂಡ್ಬಂದಿದ್ದೀನಿ. 2-3 ದಿನನೇ ಆಯ್ತು ಈ ಗಾಡಿ ತಗೊಂಡು. ಸ್ವಲ್ಪ ಬ್ಯುಸಿ ಇದ್ದಿದ್ದ ಕಾರಣ ರಿವ್ಯೂ ಮಾಡೋಕ್ಕಾಗಿರಲಿಲ್ಲ. ಆಮೇಲೆ ಯೂಟ್ಯೂಬ್ ಚಾನಲ್ಲಿ ತುಂಬ ದಿನದಿಂದ ವಿಡಿಯೋಗಳೇ ಹಾಕಿಲ್ಲ ಯಾವನು. ಇವತ್ತಿಂದ ಕಂಟಿನ್ಯೂಸ್ ಬರ್ತಿದೆ ವಿಡಿಯೋಗಳು. ಸ್ವಲ್ಪ ಕೆಲ್ಸಗಳಿದ್ದು ಹಂಗಾಗ್ಬಿಟ್ಟು ಬ್ಯುಸಿ ಆಗ್ಬಿಟ್ಟಿದೆ. ಇವತ್ತಿಂದ ಕಂಟಿನ್ಯೂಸ್ ಆಗಿ ವಿಡಿಯೋಗಳು ಮಾಡ್ತೀನಿ. ಐಚರಲ್ಲಿ 7 ಟನ್ ಗಾಡಿ ಇದು 2110 ಅಂತ. ಈ ಗಾಡಿನ ಫುಲ್ಲು ರಿವ್ಯೂ ಮಾಡಿ ತೋರಿಸ್ತೀನಿ. ಯಾರೆಲ್ಲ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರಂಟಿಂದ ಈ ಥರ ಲುಕ್ ಇದೆ. ಐಚರಲ್ಲಿ ಪ್ರೋ 2110 ಅಂತ ನೋಡ್ತಾ ಇರ್ಬೋದು. ಸಿಕ್ಕಾಬಟ್ಟೆ ವೆಹಿಕಲ್ ಸೌಂಡು, ಯಾಕಂದ್ರೆ ರೋಡ್ಸ್ ಪಕ್ಕದಲ್ಲೇ ಮಾಡ್ತಾ ಇರೋದು. ನೋಡಿ, ಸೈಡ್ ಆಂಗಲ್ ಇಂದ ಈ ತರ ಕಾಣುತ್ತೆ. ಮೇಲ್ಗಡೆ ಕುದುರೆಗಳು ಹಾಕ್ಸಿದೆ. ಇದು 20 ಲೀಟರ್ದು ಡೆಫ್ ಕ್ಯಾನ್. ಇದು ಡೀಸೆಲ್ ಟ್ಯಾಂಕ್ ಬಂದ್ಬಿಟ್ಟು 160 ಲೀಟರು. ಆಮೇಲೆ ಸಿಲಿಂಡರ್ ಕೂಡ ಇಲ್ಲೇ ಇದೆ, ಡಬಲ್ ಸಿಲಿಂಡ್ರು. ಇದು ಮಾಮೂಲಿ 12 HP ಇದು ಬ್ಯಾಟ್ರಿ. ಆಮೇಲೆ ಇನ್ನೊಂದು ಬೇಜಾರಾಗೋ ವಿಚಾರ ಏನ್ ಗೊತ್ತಾ, ನಾರ್ಮಲ್ ಇದನ್ನ ಲಾಕ್ ಓಪನ್ ಮಾಡಿಬಿಟ್ಟೆ ಕೈಯಿಂದಾನೆ ಪುಷ್ ಮಾಡಿ ಎತ್ತಬೇಕು. ಹೈಡ್ರಾಲಿಕ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಆಮೇಲೆ ಇದು ಲೈಫ್ ಟೈಮ್ ಟ್ಯಾಕ್ಸ್ ಬರುತ್ತಲ್ಲ ಮಾಮೂಲಿ 7 ಟನ್ ಒಳಗಡೆ ಗಾಡಿ ತಗೊಂಡ್ರೆ ಅದಕ್ಕೆ ಪರ್ಮಿಟ್ ವೈಟ್ ಕಲರ್ ಇದು ಹಾಕಿದೆ. ಆಮೇಲೆ ಎಲ್ಲದಕ್ಕೂ ಗ್ರೀಸ್ ಕೊಟ್ಟಿದ್ದಾನೆ ಇದರಲ್ಲಿ. ಸಿಕ್ಕಾಬಟ್ಟೆ ಜಾಗ ಕೊಟ್ಟಿದ್ದಾನೆ. ಟೈರ್ ಸೈಜ್ ಬಂದು ನಿಮಗೆ 8.25 or 20 ಅಪೋಲೋ ಟೈರ್ಸ್ ಕೊಟ್ಟಿದ್ದಾರೆ. ಹಿಂದೆ ಬಂದ್ರೆ ಸೆನ್ಸರು ನೋಡಿ, ಹಿಂದೆಯಿಂದ ಈ ತರ ಕಾಣುತ್ತೆ. ತೊಟ್ಟಿ ನೋಡಿ, ಮೊನ್ನೆ ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಐಟಮ್ ಹಂಗೆ ಇದೆ, ತೆಗ್ದಿಲ್ಲ. 22 ಫೀಟ್ ಇದು. ಸ್ಟೆಪ್ತಿನೂ ಸೇಮೇನೆ. ಈ ಟೈರ್ ಎಲ್ಲ ಸೇಮ್ ಏನೆಲ್ಲ. ಇದು ಟೂಲ್ಸ್ ಬಾಕ್ಸು, ಡಬಲ್ 2 ಕಡೆ ಮಾಡ್ಸಿದೀವಿ. ಏರ್ ಫಿಲ್ಟರ್ ಕೊಟ್ಟಿದ್ದಾನೆ. ಟೋಟಲ್ ಸೈಡ್ ಎಲ್ಲ ಈ ತರ ಕಾಣುತ್ತೆ. ಸಖತ್ತಾಗಿದೆ ಗಾಡಿ ಮಾತ್ರ. ಇದು 3.3 ಲೀಟರ್ಸ್ ಇಂಜಿನ್. ಒಳಗಡೆ ನೋಡೋದಾದ್ರೆ ಈ ತರ ಇದೆ ನೋಡಿ. ಕೀ ಈ ತರ ಇದೆ, ಒಂದು ಎಡ್ಲದು, ಒಂದು ಐಚರ್ ಕೀ, ಐಚರ್ ಲೋಗೋ ಇದೆ. ಗಾಡಿನ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಇದ್ರಲ್ಲಿ ಇನ್ನೇನ್ ಬಂದ್ರೆ ಮಾಮೂಲಿ ಒಂದು ಸಿಸ್ಟಮು. ಇದು ಬ್ಲೋವರು, AC ಅಲ್ಲ, ವಿತೌಟ್ AC. ಆಮೇಲೆ ಇದು ಮೋಡ್ ಇದೆ, ಇಕೋ ಮೋಡು, ಇಕೋ ಪ್ಲಸ್ ಇದೆ. ಆಮೇಲೆ ರೀಜನರೇಷನ್ ಬಟನ್ ಇದೆ. ಆಮೇಲೆ 12 ವ್ಯಾಟಿಂದ 120 ವ್ಯಾಟ್ ಮ್ಯಾಕ್ಸ್ ಇದು ಚಾರ್ಜರು. ಆಮೇಲೆ ರೂಫ್ ಲೈಟ್ ನೋಡ್ತಾ ಇರ್ಬೋದು. ಇದು ಪ್ರೆಸ್ಸಿಂಗು ಬಟನ್ನು ಇದೆ. ಬಟನ್ ಅಂದರೆ ಇದು ಅಡ್ಜಸ್ಟ್ಮೆಂಟು, ಡೋರ್ ಅಡ್ಜಸ್ಟ್ಮೆಂಟು. ಇದು ಪ್ರೆಸ್ ಮಾಡಿದ್ರೆ ಸಾಕು, ಲೈಟ್ ಹತ್ತುತ್ತೆ, ನೋಡ್ತಾ ಇರ್ಬೋದು. ಬರೀ ಬಟನ್ ಸಿಸ್ಟಮ್ ಇದೆಲ್ಲ ಸಖತ್ತಾಗಿದೆ. ಆಮೇಲೆ ಇಲ್ಲೇನಾರ ಸ್ಟೋರೇಜ್ಗೆ ಕೊಟ್ಟಿರೋ ಜಾಗ. ನಾವಿಲ್ಲಿ ವಾಚು, ಸಣ್ಣ ಪುಟ್ಟ ಏನಾರು ಐಟಮ್ ಇಟ್ಕೊಂತೀವಿ. ಇದು ಮಾಮೂಲಿ ಸನ್ಸ್. ನಾನು ಫ್ಯಾನ್ ಇಲ್ಲ ಹಾಕ್ಸಿದ್ದೀನಿ. ಅದು ಬಿಟ್ಟರೆ ಮಾಮೂಲಿ ನನ್ನೊಂದು ನೀರಿನ ಕ್ಯಾನ್ ಇಲ್ಲಿಕ್ಕೆ ಅಂದಿದ್ದೀನಿ. ಇನ್ನು ಏನು ಅಚ್ಕೇಟ್ ಮಾಡಿಲ್ಲ, ಊರಿಗೆ ಹೋಗಿ ಬಂದಿದ್ದು ಹಂಗೆ ಇದೆ. ಪೂಜೆ ಮಾಡ್ಸ್ಕೊಂಡ್ ಬಂದಿದ್ದು ಗಾಡಿ ನೋಡ್ತಾ ಇರ್ಬೋದೆಲ್ಲ ಹಂಗಂಗೆ ಬಿದ್ದಿದೆ. ಅದು ಬಿಟ್ಟರೆ ಇದು 7 ಸ್ಪೀಡು 6+1
ಒಂದು ರಿವರ್ಸು, ಇನ್ 6 ಗೇರು ನೋಡ್ತಾ ಇರ್ಬೋದು. ಹ್ಯಾಂಡ್ ಬ್ರೇಕ್ ಇಲ್ಲಿ ಕೊಟ್ಟಿದ್ದಾನೆ. ಅದು ಬಿಟ್ರೆ ಹಿಂದೆಗಡೆ ಒಂದು ಬಾಟ್ಲಿ ಇಟ್ಕೊಳಕ್ ಜಾಗ ಹಿಂದೆ ಈ ತರ ಇದೆ ನೋಡಿ. ಇದೊಂದು ಸಿಕ್ಕಾಬಟ್ಟೆ ಡೇಂಜರ್ ಗುರು. ಈಗ ಗಾಡಿಲಿ ನೀವು ಮನಿಕೋಬೇಕಾದ್ರೆ ಸೇಫ್ಟಿನೇ ಇಲ್ಲ. ಇಷ್ಟೊಂದು ಏನು ಕಗ್ಲ ಕೊಡ್ತಾರೆ ಗೊತ್ತಿಲ್ಲ. ಇದು ಹೊಡೆದ್ಬಿಟ್ಟು ಆರಾಮಾಗಿ ಒಬ್ಬ ಒಳಗೆ ಬರ್ಬೋದು, ಆ ತರ ಕೊಟ್ಟಿದ್ದಾರೆ. ಇದೊಂದು ಡಿಸ್ಅಡ್ವಾಂಟೇಜ್. ಇಲ್ಲಿ ಸ್ಕ್ರೀನ್ ಹಾಕೋಬಹುದು, ಏನು ಹಾಕಿಲ್ಲ. ಆಮೇಲೆ ಇದು ಕ್ಯಾಮ್ರಾ ಫ್ರಂಟ್ ಇಂದ ರೆಕಾರ್ಡ್ ಆಗುತ್ತೆ ಸೇಫ್ಟಿಗೋಸ್ಕರ. ರಿವರ್ಸ್ ಕ್ಯಾಮ್ರಾನು ಐತೆ. ಗಾಡಿ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ನಿಮ್ಗೆ. ವೆಲ್ಕಮ್ ಐಚರ್ ನೋಡ್ತಾ ಇರ್ಬೋದು. ಇಂಟೀರಿಯರ್ ಬಂದ್ರೆ ಮಾಮೂಲಿ, ಅಷ್ಟೊಂದೇನು ಪ್ರೀಮಿಯಂ ಆಗೇನಿಲ್ಲ. ನೋಡ್ತಾ ಇರ್ಬೋದು. ಇದು ಸ್ಟೇರಿಂಗ್ ನನ್ಗೇನು ಇಷ್ಟ ಆಗಲ್ಲ ಗುರು. ಈ ತರ ಒಂಥರ ಓಲ್ಡ್ ಆಗಿರುತ್ತೆ ಇದು. ಅದು ಬಿಟ್ರೆ ನಿಮ್ಗೆ ಟ್ರಾಕ್ಷನ್ ಕಂಟ್ರೋಲು ಇದೆ ಇದರಲ್ಲಿ. ಒಂದು ಯಾವ್ದಾರ ಒಂದು ಸ್ಪೀಡಲ್ಲಿ ನೋಡ್ತಾ ಇರ್ಬೋದು. ಈ ಸ್ವಿಚ್ಚು ಅಮುಕ್ ಈಗ ಒಂದು 50 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದ್ರೆ ಈ ಸ್ವಿಚ್ ಒಂದು 2-3 ನಿಮಿಷ ಅಮುಕ್ಬಿಟ್ರೆ ಆ ಸ್ಪೀಡ್ಗೆ ಸ್ವಿಚ್ ಆಗ್ಬಿಟ್ಟು ಹೋಗ್ತಾ ಇರುತ್ತೆ. ನೀವು ಬ್ರೇಕ್ ಅಥವಾ ಏನಾರ ಮುಟ್ಟಿದ್ರೆ ಅದು ರಿಲೀಸ್ ಆಗ್ಬಿಡುತ್ತೆ, ನಾರ್ಮಲಾಗಿ ಬಂದ್ಬಿಡುತ್ತೆ. ಇಲ್ಲಾಂದ್ರೆ ಆಟೋಮೆಟಿಕ್ ಹೋಗ್ತಾ ಇರುತ್ತೆ ಟ್ರಾಕ್ಷನ್ ಕಂಟ್ರೋಲು. ಅದು ಬಿಟ್ರೆ ಈ ಕಡೆ ವೈಪರು ನೋಡ್ತಾ ಇರ್ಬೋದು. ಬ್ಲೋವರು ಇದು ವಿತೌಟ್ AC. ಅದು ಬಿಟ್ರೆ ಇಲ್ಲಿ ಸಿಸ್ಟಮ್ ಇದೆ. ಸಿಸ್ಟಮ್ ಶೋರೂಮಿಂದ ಬರಲ್ಲ, ಹಾಕ್ಸ್ಕೋಬೇಕು. ಇದು ಈ ಸ್ವಿಚ್ಗಳು ಅಷ್ಟೇನೆ ಶೋರೂಮಿಂದ ಬರಲ್ಲ, ಹಾಕ್ಸ್ಕೋಬೇಕು. ಅದು ಬಿಟ್ರೆ ಇದು ಮಾಮೂಲಿ ಈಕೋ ಪ್ಲೆಕ್ಸು ಇವು ನಾರ್ಮಲ್ ಬಂದೇ ಬರ್ತವೆ. ನಿಮಗೆ ಪವರ್ ಮೋಡ್ ಯಾವ ಥರ ಬೇಕೋ ಆ ಥರ ಸ್ವಿಚ್ ಮಾಡ್ಕೋಬೋದು. ಅದು ಬಿಟ್ರೆ ಇಲ್ಲಿ ಲೈಟ್ ಅಡ್ಜಸ್ಟ್ಮೆಂಟ್ ಇದೆ, ನೋಡ್ತಾ ಇರ್ಬೋದು. ಅದು ಬಿಟ್ರೆ ನಿಮಗೆ ಇಲ್ಲಿ ರೀಜನ್ರೇಷನ್ ಸ್ವಿಚ್ ಸಿಗುತ್ತೆ. ಅದು ಬಿಟ್ರೆ ಇಲ್ಲಿ ನಿಮಗೆ ಚಾರ್ಜರ್ದು 12 ವಾಟಿಂದ 120 ವ್ಯಾಟ್ ತನಕ ಮ್ಯಾಕ್ಸಿಮಮ್ ಚಾರ್ಜ್ ಆಗುತ್ತೆ ಇಲ್ಲಿ. ಅದು ಬಿಟ್ರೆ ನಾವು ಎಕ್ಸ್ಟ್ರಾ ಇಲ್ಲಿ ಇದಾಕ್ಸ್ಕೊಂಡಿದ್ದೀವಿ, ಆರೊಂದು ಎಕ್ಸ್ಟ್ರಾ ಸ್ವಿಚ್ಚು ನೋಡ್ತಾ ಇರ್ಬೋದು. ಅಡ್ಜಸ್ಟ್ಮೆಂಟು ಇದು ಏರ್ ಆರನ್ ಇದು. ಇದು ಬಿಟ್ರೆ ಎಮರ್ಜೆನ್ಸಿ ಲೈಟ್ ಇದೆ. ಅದು ಬಿಟ್ರೆ ನಿಮಗೆ 7 ಸ್ಪೀಡ್ ಗೇರ್ ಬಾಕ್ಸ್ ಸಿಗುತ್ತೆ. 6 ಇದು ಮಾಮೂಲಿ 6 ಗೇರು, ಒಂದು ರಿವರ್ಸು, 6+7. ಅದು ಬಿಟ್ರೆ ನಾ ಎಕ್ಸ್ಟ್ರಾ ಹಾಕ್ಸ್ಕೊಂಡಿರೋದು ಇದು ನಿಮಗೆ ಡ್ಯಾಶ್ ಕ್ಯಾಮ್ರಾ. ಡೋರ್ಗಳಲ್ಲಿ ಈ ಥರ ಕಾಣುತ್ತೆ, ನೋಡ್ತಾ ಇರ್ಬೋದು. ಒಂದು ಸ್ಪೀಕರ್ ಇದೆ ಡೋರಲ್ಲಿ, ಮಾಮೂಲಿ ಹ್ಯಾಂಡಲ್ಲು ನಾರ್ಮಲಾಗಿ ಕೊಟ್ಟಿದ್ದಾರೆ. ಇಲ್ಲಿ ನೀರ್ಗೀರು ಏನಾರು ಇಟ್ಕೋಬೋದು. ಆ ಕಡೆನೂ ಸೇಮೆ. ಅದು ಬಿಟ್ಟರೆ ಆ ಕಡೆ ಸ್ಟೋರೇಜ್ಗೆ ಒಂದು ಡ್ಯಾಶ್ ಬೋರ್ಡ್ ಕೊಟ್ಟಿದ್ದಾರೆ, ಇಲ್ಲೊಂದು ಕೊಟ್ಟಿದ್ದಾರೆ. ಇಲ್ಲಿ ಬ್ಯಾಗ್ ಇದೆ, ಕೆಳಗಡೆ ಸ್ಪೀಕರ್ಗಳಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀವಿ. ಬಿಟ್ಟರೆ ಇಲ್ಲೊಂದು ಸ್ಪೇಸ್ ಕೊಟ್ಟಿದ್ದಾರೆ. ಫ್ಯಾನ್ನ ಅಲ್ಲಿ ಫಿಟ್ ಮಾಡಿಸಿದ್ದೀವಿ. ಅದು ಬಿಟ್ಟರೆ ಇಲ್ಲಿ ಸ್ಟೋರೇಜ್ ಕೊಟ್ಟಿದ್ದಾರೆ, ಪರವಾಗಿಲ್ಲ, ಇಲ್ಲೇನಾರು ಬೇಕಾದ್ರೆ ಇಟ್ಕೋಬೋದು. ಇದು ಬಿಟ್ಟರೆ ಇದು ಬಟನ್ನು ಇದರಲ್ಲಿ. ಆಮೇಲೆ ಡೋರ್ ಅಡ್ಜಸ್ಟ್ಮೆಂಟ್ ಇಲ್ಲೇ ಮಾಡ್ಕೋಬೋದು, ಡೋರ್ ಓಪನ್ ಆದಾಗ ಲೈಟ್ ಹತ್ಬೇಕಾ ಬೇಡವಾ ಅಂತ. ಇದು ಪ್ರೆಸ್ ಮಾಡಿದ್ರೆ ಇಲ್ಲೇ ಲೈಟ್ ಹತ್ತುತ್ತೆ, ನೋಡ್ತಾ ಇರ್ಬೋದು ಈ ಥರ ಎರಡು ಸೈಡಲ್ಲಿ. ಇಲ್ಲಿ ರೇರ್ ಮಿರರ್ ಒಂದು. ಇದರಲ್ಲೊಂದು ಬೇಜಾರಾಗೋದಂದ್ರೆ ಇದೊಂದು ತೋರ್ಸೋದು ಮರ್ತ್ಬಿಟ್ಟಿದೆ. ನಾರ್ಮಲ್ ಇದು ಪುಷಿಂಗ್ ಶೀಟ್ ಬರಲ್ಲ, ಇದು ನಾರ್ಮಲ್ ಇದೆ. ಇದು ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು, ಇದಕ್ಕೂ ಕೊಟ್ಟಿದ್ದಾರೆ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟು. ಅದು ಬಿಟ್ರೆ ಮಾಮೂಲಿ ಎಕ್ಸ್ಲೀಟ್ರು ಕಾರ್ ತರಾನೇ ಕೊಟ್ಟಿದ್ದಾರೆ. ಇನ್ನೊಂದು ಬೇಜಾರು ವಿಚಾರ ಅಂದ್ರೆ ಇದು ಸಿಕ್ಕಾಬಟ್ಟೆ ಟೈಟ್ ಇದೆ ಗುರು, ಸಿಕ್ಕಾಬಟ್ಟೆ ಟೈಟ್. ಪ್ರೆಸ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಟೈಟ್ ಇದೆ. ಇದೊಂದು ಅಡ್ಜಸ್ಟ್ಮೆಂಟ್ ಮಾಡಿಸ್ಕೋಬೇಕು. ಇವೆರಡು ಸ್ವಿಚ್ಚು ಎಕ್ಸ್ಟ್ರಾ ಫಾಗ್ ಲೈಟ್ಗೆ. ನಿಮ್ಗೆ ನೋಡಿ ತೋರಿಸ್ತಿದ್ದೆ, ಅರೆ ಇಲ್ಲಿ ಆಂಬುಲೆನ್ಸ್ ಹಾಸ್ಪಿಟ್ಲ್ ಇದೆ, ಹಾಗಾಗಿ ಬೈತಾರೆ. ಬಿಟ್ರೆ ಗಾಡಿ ಮಾತ್ರ ಚಿಂದೆ ಆಗಿದೆ, ನೋಡ್ತಾ ಇರ್ಬೋದು. ನನ್ನ ಗಾಡಿ ಇನ್ನು ಧೂಳು ಹಿಡಿತಾ ಇದೆ, ನೋಡ್ತಾ ಇರ್ಬೋದು. ಸಿಕ್ಕಾಬಟ್ಟೆ ಧೂಳು ಕುತ್ಕೊಂಡ್ಬಿಟ್ಟಿದೆ ನೋಡಿ. ಇನ್ನೊಂದು ವಾರ ಎತ್ತಕ್ಕಾಗಲ್ಲ ಇದಕ್ಕೆ, ನೋಡೋಣ.
ಇನ್ನು ಯಾವಾಗ ಟೈಮ್ ಆಗುತ್ತೆ ಗಾಡಿಗೆ. ಡ್ರೈವರ್ ಯಾರು ಇಲ್ಲ ಸದ್ಯಕ್ಕೆ, ಅದಕ್ಕೋಸ್ಕರ ನಿಲ್ಸಿದೀವಿ. ಡ್ರೈವರ್ ಯಾರು ಸಿಕ್ಕಿದ್ರೆ ಹತ್ತಿಸ್ತೀನಿ. ಅದು ಬಿಟ್ರೆ ನೀನು ತೋರ್ಸಂಗಿಲ್ಲ, ಎಲ್ಲ ತೋರ್ಸ್ಬಿಟ್ಟಿದೀನಿ. ಎಲ್ಲದಕ್ಕೂ ಗ್ರೀಸ್ ಕೊಟ್ಟಿದ್ದಾರೆ. ಜೈಂಟ್ ರಾಡಿಗೆ ಒಂದು ಕೊಟ್ಟಿಲ್ಲ ಗುರು, ಒಂದು ಗ್ರೀಸ್ ಕೊಟ್ಟಿಲ್ಲ. ಎಲ್ಲದಕ್ಕೂ ಗ್ರೀಸ್ ಕೊಟ್ಟಿದ್ದಾರೆ. ಓವರ್ ಆಗಿ ಗಾಡಿ ಈ ತರ ಇದೆ. ನೆಕ್ಸ್ಟ್ ವಿಡಿಯೋ ಯಾವ್ದಾರ ಒಂದು ಕಲ್ಕತ್ತಕ್ಕೋ ಇಲ್ಲ ಹೈದರಾಬಾದ್ ಫೋನ್ ಮಾಡಿ ಅಂತ ನಿಮ್ಗೆ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.